ವಿಲಿಯರ್ಸ್ ಎಬಿಡಿ ಸಾಮಾನ್ಯವಾಗಿ ಆರ್ಸಿಬಿ ಬಗ್ಗೆ ಸದಾ ಸಕಾರಾತ್ಮಕವಾಗಿ ಮಾತನಾಡುತ್ತಾರೆ. ಅವರು ಈ ಬಾರಿ ಹೇಳಿರುವ ಪ್ರಮುಖ ವಿಷಯಗಳೆಂದರೆ ಎಬಿಡಿ ನುಡಿದ ಭವಿಷ್ಯದ ಮುಖ್ಯಾಂಶಗಳು. ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್. ಕಳೆದ ಬಾರಿ ಕಪ್ ಗೆದ್ದ ಸಂಭ್ರಮದಲ್ಲಿರುವ ಆರ್ಸಿಬಿ ಈ ಬಾರಿಯೂ ಅದೇ ಲಯವನ್ನು ಮುಂದುವರಿಸಲಿದೆ. ತಂಡದಲ್ಲಿರುವ ವಿಶ್ವಾಸವು ಅವರನ್ನು ಮತ್ತೆ ಫೈನಲ್ಗೆ ಕೊಂಡೊಯ್ಯುತ್ತದೆ ಎಂದು ಅವರು ನಂಬಿದ್ದಾರೆ. ಸ್ಥಿರ ಪ್ರದರ್ಶನ. ಆರ್ಸಿಬಿ ಕೇವಲ ಪಂದ್ಯಗಳನ್ನು ಗೆಲ್ಲುವುದಲ್ಲದೆ ಈ ಸೀಸನ್ನಲ್ಲಿ ಅತ್ಯಂತ ಡಾಮಿನೇಟಿಂಗ್ ತಂಡವಾಗಿ ಹೊರಹೊಮ್ಮಲಿದೆ ಎಂಬುದು ಎಬಿಡಿ ಅವರ ಅಭಿಪ್ರಾಯ. ವಿರಾಟ್ ಕೊಹ್ಲಿ ಫಾರ್ಮ್. ವಿರಾಟ್ ಕೊಹ್ಲಿ ಅವರು ಈ ಬಾರಿ ಮತ್ತೊಮ್ಮೆ ಆರೆಂಜ್ ಕ್ಯಾಪ್ ರೇಸ್ನಲ್ಲಿ ಮುಂಚೂಣಿಯಲ್ಲಿರುತ್ತಾರೆ ಮತ್ತು ತಂಡದ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ ಎಂದು ಅವರು ಭವಿಷ್ಯ ನುಡಿದಿದ್ದಾರೆ. ಉದ್ಘಾಟನಾ ಪಂದ್ಯದ ವಿಶೇಷತೆ. ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯ ನಡೆಯುತ್ತಿರುವುದು ಅಭಿಮಾನಿಗಳಿಗೆ ಹಬ್ಬವೇ ಸರಿ. ಎಸ್ಆರ್ಎಚ್ ವಿರುದ್ಧದ ಈ ಪಂದ್ಯ ಯಾಕೆ ಪ್ರಮುಖವೆಂದರೆ 1. ಬ್ಯಾಟಿಂಗ್ ಪ್ಯಾರಡೈಸ್. ಚಿನ್ನಸ್ವಾಮಿ ಮೈದಾನವು ಸಣ್ಣ ಬೌಂಡರಿಗಳನ್ನು ಹೊಂದಿದ್ದು ರನ್ ಮಳೆ ಹರಿಯುವುದು ಖಚಿತ. 2. ಹಳೆಯ ವೈಷಮ್ಯ. 2016ರ ಫೈನಲ್ ಸೋಲನ್ನು ಆರ್ಸಿಬಿ ಅಭಿಮಾನಿಗಳು ಇನ್ನೂ ಮರೆತಿಲ್ಲ. ಹೀಗಾಗಿ ಎಸ್ಆರ್ಎಚ್ ವಿರುದ್ಧದ ಗೆಲುವು ಯಾವಾಗಲೂ ವಿಶೇಷ. 3. ಹಾಲಿ ಚಾಂಪಿಯನ್ ಪಟ್ಟ. ಚಾಂಪಿಯನ್ ಆಗಿ ಮೊದಲ ಪಂದ್ಯವನ್ನು ತವರು ಮೈದಾನದಲ್ಲಿ ಆಡುವುದು ತಂಡಕ್ಕೆ ಹೆಚ್ಚಿನ ಬಲ ನೀಡಲಿದೆ. ಗಮನಿಸಿ, ಆರ್ಸಿಬಿ ಕಳೆದ ಸೀಸನ್ನಲ್ಲಿ 2024 ಅಥವಾ 2025 ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಎಂದು ನೀವು ಹೇಳಿದ್ದೀರಿ. ಅಭಿಮಾನಿಗಳ ಕನಸು ನನಸಾಗಿ ಆರ್ಸಿಬಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಕಣಕ್ಕಿಳಿಯುತ್ತಿರುವುದು ನಿಜಕ್ಕೂ ರೋಮಾಂಚನಕಾರಿ.